ಹಾಯ್ ಫ್ರೆಂಡ್ಸ್, ಮಹಾದೇವಿ ಕಿಚನ್ಗೆ ಸ್ವಾಗತ. ನಾನು ಬೆಂಡೆಕಾಳಿನ ಸಾರು ಮಾಡತ್ತೀನಿ ರೀ. ಬೆಂಡೆಕಾಳು ಸಾರು ಮಾಡೋದಂಗೆ ನೋಡೋಣ ಬರ್ರಿ. ಭಾಳ ರುಚಿ ಆಗ್ತೈತೆ ರೀ ಬೆಂಡೆಕಾಳು ಸಾರದ. ರೊಟ್ಟಿ ಕೂಡ, ಚಪಾತಿ ಕೂಡ, ರೈಸ್ ಜೊತೆ ಎಲ್ಲ ತುಗ್ತು ತಿನ್ಬೋದು ರೀ. ನೋಡಿರಿ, ಬೆಂಡೆಕಾಳು ತೊಗೊಂಡೇನಿ ರೀ. ಅದ್ರಾಗಿನೂ ಬೆಂಡಿದನು ಬಿರುಸು ಬೆಂಡೆ ಇರ್ಬೇಕು ರೀ. ನೋಡ್ರಿ, ಇದ ಬೆಂಡೆ ಐತಿ. ಅದ ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ಸರಿಯಾಗಿ ಹುರ್ಕೋಬೇಕ್ರಿ ಎಲ್ಲ ಅವತ್ತನ್ನ. ಸ್ವಲ್ಪ ಎಣ್ಣೆ ಹಾಕೊಂಡ ಹುರಿಬೇಕಾಗ್ತೈತೆ ರೀ. ನೋಡ್ರಿ, ಈಗ ಹುರಿದ ಅದ್ರಾಗ ಕಲ್ಬುತ್ತಿದಾಗ ಹಾಕೊಂಡೇನಿ ರೀ. ಸ್ವಲ್ಪ ಜಜ್ಕೋಬೇಕಾಗ್ತೈತೆ ರೀ ಅದನ್ನ. ಭಾಳ ಏನು ಜಜ್ಜಬಾರ್ದು, ಸ್ವಲ್ಪ ಹಿಂಗೆ ಜಜ್ಬೇಕ್ರಿ. ನೋಡ್ರಿ, ಇಷ್ಟ ಜಜ್ಜಿದ್ರೆ ಸಾಕು. ಅವು ಕಡ್ಡಿ ಎಲ್ಲನೂ ಹಾಕಿ ಬಿಡ್ಬೇಕ್ರಿ ಅದ್ರಾಗನ. ಜಜ್ಜೋವಾಗ ಚಲೋ ಆತೈತ್ರಿ ಬಾಜಿ. ಫೈಬರ್ ಇರ್ತೈತ್ರಿ, ಅದು ಚಲೋ ತಿನ್ನಕ. ಅದಕ್ಕೆ ಮಸಾಲೆ ಏನೇನು ನೋಡಿ, ಕೊತ್ತಂಬರಿ ತೊಗೊಂಡೇನಿ, ಸ್ವಲ್ಪ ದಾಲ್ಚಿನ್ನಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಒಂದು 6 ಮೆಣಸಿನ್ಕಾಯಿ ತೊಗೊಂಡೇನಿ, ಮುರಿದೇನಿ ಇವತ್ತನ. ಸ್ವಲ್ಪ ಕೊತ್ತಂಬರಿ ಕಾಳು ಅದಾವ್ರಿ. ಇವೆಲ್ಲ ಹಾಕಿ ಮಿಕ್ಸಾಗಿ ಸಣ್ಣ ಮಾಡ್ಕೋಬೇಕ್ರಿ. ಅದಕ್ಕೆ ಒಗ್ಗರಣೆ ಹಾಕಕ್ಕೆ ಒಂದು ಪ್ಯಾನ್ ಇಟ್ಕೊಂಡೇನಿ ರೀ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕತ್ತೇನೆ ರೀ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಬೇಕ್ರಿ. ಬೆಳ್ಳುಳ್ಳಿ ಹಾಕೋಬೇಕ್ರಿ. ಅದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೈತ್ರಿ. ಈಗ ಇದ್ರಾಗ ಸ್ವಲ್ಪ ಸಣ್ಣ ಜಜ್ಕೊಂಡು ಹಾಕೋಬೇಕ್ರಿ. ಸ್ವಲ್ಪ ಕರಿಬೇವು ಹಾಕೋಬೇಕ್ರಿ. ಬೆಳ್ಳುಳ್ಳಿ ಎಲ್ಲ ಹುರಿದು ಬೆಳಕ್ರಿ. 2 ಟೊಮೆಟೊ ಹಾಕ್ಬೇಕ್ರಿ. ಸ್ವಲ್ಪ ಹುಳಿ ಆಗ್ಬೇಕ್ರಿ. 2 ಟೊಮೆಟೊ ಹಾಕೋಬೇಕು. ಸಣ್ಣಗೆ ಕೊರ್ಕೋಬೇಕು ರೀ. ಹಾಕೋಬೇಕು. ಅದೆಲ್ಲ ಮಸಾಲೆ ಸಣ್ಣ ಮಾಡಿ ಇಟ್ಟಿದ್ದೀವ್ರಿ, ಅದನ್ನ ಹಾಕೋಬೇಕ್ರಿ. ಸ್ವಲ್ಪ ತರಿ ಮಾಡ್ಕೋಬೇಕ್ರಿ. ಭಾಳ ಸಣ್ಣ ಏನು ಮಾಡ್ಕೋಬಾರ್ದು. ನೀರದ ಏನು ಹಾಕೋದಿಲ್ಲ, ಹಂಗೆ ತಿರ್ಸ್ಬೇಕ್ರಿ. ನೋಡಿರಿ, ಟೊಮೆಟೊ ಎಲ್ಲ ಸರಿಯಾಗಿ ಬೆಂದು ಬೆಳಕ್ರಿ. ಅವು ಕಾಳು ಹಾಕೋಬೇಕಾಗ್ತೈತೆ ರೀ. ಮಸಾಲೆ ಹಾಕೋಬೇಕ್ರಿ. ಅದು ಹಾಕ್ಕೊಂಡು ಸ್ವಲ್ಪ ತಿರ್ಸ್ಕೋಬೇಕಾಗ್ತದೆ ರೀ. ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ. ಕಾಳೆಲ್ಲ ಹುರಿದು ಸಣ್ಣ ಜೊಜ್ಜಿ ಇಟ್ಟಿದ್ದೀವ್ರಲಿ, ಅವೆಲ್ಲ ಹಾಕೋಬೇಕ್ರಿ ಅದ್ರಾಗ. ಸ್ವಲ್ಪ ಒಗ್ಗರಣೆಗ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಅದ್ರಾಗ ಮಿಕ್ಸಿ ಜಾರ್ನಾಗ ನೀರು ಹಾಕೋಬೇಕ್ರಿ. ಅದಕ್ಕೆ ಖಾರ ಎಲ್ಲ ಉಳಿದಿರ್ತೈತ್ರಿ. ಅದನ್ನೆಲ್ಲ ಅದ್ರಾಗ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ತೆಳಗನ ಇರ್ಬೇಕ್ರಿ. ಚಲೋ ಆಗ್ತೈತಿ. ರೈಸ್ಗೂ ತಿನ್ನಕ್ಕೆ ನಡಿತೈತಿ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಆಗ್ತೈತ್ರಿ. ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಒಂದು 5 ನಿಮಿಷ ಮುಚ್ಚಿಟ್ಕೋಬೇಕ್ರಿ. ಸ್ವಲ್ಪ ಬೇಯ್ಬೇಕ್ರಿ ಅವ. ನಡು ಅನ್ಸುತ್ತೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಮತ್ತೊಂದು ಸ್ವಲ್ಪ ಮುಚ್ಕೋಬೇಕಾಗ್ತೈತ್ರಿ. ಇನ್ನೊಂದು 2 ನಿಮಿಷ ಇದ್ರೆ ಸಾಕು. ಆಗೈತ್ರಿ ಈಗ. ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ. ಹಸಿ ಖಾರ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಇದನ್ನ ಹತ್ತಂಗಿಲ್ಲ ಭಾಳ. ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕೋಬೇಕ್ರಿ. ನೋಡ್ರಿ, ರೆಡಿ ಆಗೈತಿ ಸಾರ. ಎಷ್ಟು ಮಸ್ತ್ ಆಗೈತಿ ನೋಡ್ರಿ. ಬೆಂಡೆಕಾಳು ಸಾರು ಮಸ್ತ್ ಆಗ್ತೈತ್ರಿ ಇದು. ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ.